ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲೈಕ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಥರ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ವೀಡಿಯೋಸ್ನ ನೀವು ಅವಾಗ ನೋಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಬಂದು ಸಂಡೇ ಎಲ್ಲರಿಗೂ ಗೊತ್ತಿರೋಂಗೆ ಫುಲ್ಲು ರೆಸ್ಟು. ಆಫೀಸ್ 6 ಡೇಸ್ ಆದರೆ 1 ಡೇ ನಮಗೆ ಅಂತ ಎತ್ತಿಟ್ಕೊಳ್ಳೋ ದಿನ ಇದು. ಸೊ ಈ ದಿನದಲ್ಲಿ ನಾವು ಶಾಪಿಂಗ್ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಅಥವಾ ರೆಸ್ಟ್ ಮಾಡೋದಾಗಿರ್ಬೋದು, ಮನೆ ಕ್ಲೀನಿಂಗ್ ಮಾಡೋದು ಎಲ್ಲ ನಾವು ಸಂಡೇನೇ ಮಾಡ್ಕೊಳ್ಳೋದು. ಅಂದರೆ ವರ್ಕಿಂಗ್ ವುಮೆನ್ಸ್ಗೆ ಇದೊಂದು ದಿನ ಬರಲಿ ಅಂತ ವೆಯ್ಟ್ ಮಾಡ್ತಾಯಿರ್ತೀವಿ. ಬಟ್ ಡೇ ಬರುತ್ತೆ, ಮನೇಲಿ ಕೆಲಸ ಮುಗಿಸಿ ರೆಸ್ಟ್ ಮಾಡೋಷ್ಟರಲ್ಲಿ ಸಂಡೇ ಹೋಗೋದೇ ಗೊತ್ತಾಗಲ್ಲ. ಎಷ್ಟು ಬೇಗ ಮಂಡೇ ಬಂತು ಅನ್ನೋ ಥರ ಫೀಲಿಂಗ್ ಆಗಿಬಿಡುತ್ತೆ. ಮಾರ್ನಿಂಗ್ ಎದ್ದು ಸಂಡೇ ಅಂತ ಅಂದ್ಕೊತೀವಿ, ಅಷ್ಟರಲ್ಲೇ ಸಂಡೇ ಹೋಗಿ ಮಂಡೇ ಕೂಡ ರೆಡಿ ಆಗಿಬಿಟ್ಟಿರುತ್ತೆ ಬರೋದಕ್ಕೆ. ಅಷ್ಟು ಬೇಗ ಟೈಮ್ ಹೋಗುತ್ತೆ ಸಂಡೇ. ಸೊ ನಾವಿವತ್ತು ಬಂದು ಬೆಳಗ್ಗೆನೇ ಎದ್ದು ಎಗ್ ರೈಸ್ ಮಾಡಿದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಎಗ್ ರೈಸ್ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಾವು ಇವತ್ತು ಈವ್ನಿಂಗು ಡಿಮಾರ್ಟಿಗೆ ಬಂದ್ವಿ. ಏನಕ್ಕಂತ ಅಂದರೆ ಸ್ವಲ್ಪ ಮನೆ ಐಟಮ್ ತೊಗೊಬೇಕಿತ್ತು. ಮೇನ್ ಏನಂತ ಹೇಳಿದ್ರೆ ಫೇಸ್ ವಾಶು ಮತ್ತು ಸೋಪು, ಬಾಡಿ ವಾಶ್, ಬಾಡಿ ಲೋಷನು ಇದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ನಿಮಗೆ ಲಾಸ್ಟ್ ಟೈಮ್ ಹೇಳ್ದಂಗೆ ಡಿಮಾರ್ಟಲ್ಲಿ ಆಫರ್ ಬಿಡ್ತಾರೆ. ಸೊ ಆ ಟೈಮಲ್ಲಿ ಬಂದು ತೊಗೊಳೋದ್ರಿಂದ ತುಂಬ ಸೇವಿಂಗ್ಸ್ ಆಗುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಡಿಮಾರ್ಟಿಗೆ ಬಂದಿದ್ವಿ. ಗೆಟ್ 1 ಬೈ 1 ಆಫರ್ ಇತ್ತು ಕೂಡ. ಸೊ ತೊಗೊಂಡ್ವಿ. ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಜಸ್ಟು ನಾನು ತೊಗೊಂಡಿರೋ ಐಟಮಲ್ಲಿ ಎಷ್ಟು ಸೇವಿಂಗ್ಸ್ ಆಗಿದೆ ಅಂತ ಹೇಳಿ. ನಮಗೆ ಗೆಟ್ 1 ಬೈ 1 ಆಫರಲ್ಲಿ ಒಂದು ಪ್ರಾಡಕ್ಟ್ನ ತೊಗೊಂಡ್ರು ಈಗ ಒಂದು ಫೇಸ್ ವಾಶ್ ತೊಗೊಂಡ್ರೆ ಒಂದು ಫ್ರೀ ಅಂತ ಇರುತ್ತೆ. ಬಟ್ ನಾವು ಒಂದೇ ತೊಗೊತೀನಿ ಅಂದರೂ ತೊಗೊಂಡ್ರು ಅದರಲ್ಲಿ ಆಫ್ ರೇಟನ್ನೇ ಹಾಕ್ಕೊಡ್ತಾರೆ. ಇದರಿಂದ ನಮಗೆ ತುಂಬ ಸೇವಿಂಗ್ಸ್ ಕೂಡ ಆಗುತ್ತೆ. ಅದಕ್ಕೆ ನಾವು ಇಲ್ಲೇ ಬಂದು ಪರ್ಚೇಸ್ ಮಾಡೋದು. ಸಮ್ ಟೈಮ್ ಆಫರ್ ಇರೋದಿಲ್ಲ, ಆಫರ್ ಬಿಟ್ಟಾಗ ನೋಡಿಕೊಂಡು ತೊಗೊಬೋದು. ಡಿಸ್ಕೌಂಟ್ ಕೂಡ ಇರುತ್ತೆ. ಈ ಥರ ಗೆಟ್ 1 ಬೈ 1 ಆಫರಲ್ಲಿ ತೊಗೊಂಡ್ರೆ ಇನ್ನೂ ಬೆಟರ್ ದೆನ್ ಅಂತ ನಂಗೆ ಅನಿಸುತ್ತೆ. ನೀವು ಒಂದ್ಸಲ ಇದೇ ಥರ ಶಾಪಿಂಗ್ ಮಾಡಿ ನೋಡಿ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಕ್ಯಾಶುವಲಾಗಿ ನಾವು ಹೊರಗಡೆ ಅಂಗಡಿಲಾಗಿರ್ಬೋದು, ಇಲ್ಲ ನಿಯರ್ ಬೈ ಮೆಡಿಕಲ್ ಸ್ಟೋರ್ ಎಲ್ಲೇ ಆಗಿರ್ಬೋದು, ಈ ಕ್ರೀಮು, ಸೋಪು ಅದನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಈ ಥರ ನಾವು ಬಂದು ಪರ್ಚೇಸ್ ಮಾಡೋದ್ರಿಂದ ತುಂಬ ಸೇವಿಂಗ್ಸ್ ಆಗುತ್ತೆ ನಮಗೇ. ಸೊ ಈ ಥರ ನೀವು ಒಂದ್ಸಲ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಂತ ಹೇಳಿ. ಸೊ ಸಂಡೇ ಇವತ್ತು ಫುಲ್ಲು ರಶ್ ಇತ್ತು. ನಾವು ಎಲ್ಲ ಪರ್ಚೇಸ್ ಮಾಡಿಕೊಂಡು ಬಿಲ್ಲಿಂಗ್ ಹತ್ರ ಬಂದ್ವಿ. ಬಿಲ್ಲಿಂಗ್ ಅಂತೂ ಹೆವಿ ರಶ್ ಇತ್ತು. ಸ್ಯಾಟರ್ಡೇ ಸಂಡೇ ಆ್ಯಸ್ ಯೂಶುವಲ್ ತುಂಬ ರಶ್ ಇದ್ದೇ ಇರುತ್ತೆ. ಸೊ ಶಾಪಿಂಗ್ ಏನೋ ಚೆನ್ನಾಗಿ ನೋಡ್ಕೊಂಡು ಓಡಾಡ್ಕೊಂಡು ಮಾಡ್ಬೋದು. ಬಟ್ ಬಿಲ್ಲಿಂಗ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಂತೂ ತುಂಬ ಟಯರ್ಡ್ ಆಗಿಬಿಡುತ್ತೆ. ಸೊ ನಾವು ಹೊರಗಡೆ ಇಲ್ಲಿ ಬಂದು ಆಲ್ರೆಡಿ ನಾನು ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೆ. ಹಾಗೆ ಬರ್ತಾ ಚಿಕನ್ ತೊಗೊಂಬಂದು ನಾವು ಇಲ್ಲಿ ಸೈಡ್ಗೆ ಚಿಕನ್ ಫ್ರೈನ ಮಾಡ್ಕೊಂಡ್ವಿ. ಚಿಕನ್ ಫ್ರೈ ತುಂಬ ಚೆನ್ನಾಗಿ ಬಂದಿತ್ತು ಕೂಡ. ಆ್ಯಂಡ್ ಫುಲ್ಲು ಟಯರ್ಡ್ ಆಗಿದ್ದಲ್ದೇ ಜೊತೆಗೆ ಹೊಟ್ಟೆ ಕೂಡ ತುಂಬ ಹಸ್ತಿತ್ತು. ಸೊ ಚಿಕನ್ ಮಾಡಿಕೊಂಡು ಬೇಗ ತಿಂದ್ಕೊಂಡು ಹಾಗೆ ಟೆರೆಸ್ ಮೇಲೆ ಒಂದು ವಾಕ್ ಮಾಡಿಕೊಂಡು ಸಂಡೇನ ಎಂಡ್ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿತ್ತು ವೀಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ಪರ್ಚೇಸ್ ಮಾಡಿದೆ, ಅದರಿಂದ ಎಷ್ಟು ಸೇವಿಂಗ್ಸ್ ಆಯಿತು, ಮೇನ್ ಐಟಮ್ ನಾನು ಏನು ತೊಗೊಳಕ್ಕೆ ಹೋಗಿದ್ದೆ ಅದರಿಂದ ಏನು ಸೇವಿಂಗ್ಸ್ ಆಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಹೇಳ್ತಾ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.